ಏನಾದ್ರೂ ಹೋಲಿಸ್ತಿರ್ಬಹುದಾ? ಸರಿ, ಹಾಗೆ ಅನಿಸ್ತಾ ಇದೆ. ಇದ್ದ ಸುಂದರ ಸರೋವರ ನೋಡ್ತಾ ಇದ್ರೆ ನನ್ನ ಎರಡು ಕಣ್ಣು ಸಾಲದಂತಾಗಿದೆ. ನೂರಾರು ಜನ್ಮದ ಗೆಳೆಯ, ಸಿಂಗಾರ ಸೀಮೆಯ ಒಡೆಯ, ನೂರಾರು ಜನ್ಮದ ಗೆಳೆಯ, ಸಿಂಗಾರ ಸೀಮೆಯ ಒಡೆಯ. ನಿನ್ನ ಚಂದವೋ ನಿನ್ನ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನಿನ್ನ ಚಂದವೋ ನಿನ್ನ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನೂರಾರು ಜನ್ಮದ ಗೆಳೆಯ, ಸಿಂಗಾರ ಸೀಮೆಯ ಒಡೆಯ. పంచపుರದ పావనే మా వాడు నీ రూపం చూసి నీ రూపం అడిగితే నీ రూపం ఇచ్చావా? నీ తొడలేమి రెండు కంబలా, నీ కొన్నలేమి రెండు గుడ్డలా? పెడతాడు చూడు లింగం, పుడతాడు చూడు శివలింగం. ಮೆಚ್ಚಿ ಬಂದ ಅಭಿಮಾನಿಯನ್ನು ಈ ನಿನ್ನ ಹಾಡಿನಿಂದ ಉಚ್ಚರಿಸಿ ಈ ರೀತಿ ಅರ್ಥದಲ್ಲಿ ಏನು ನಿಲ್ಲಿಸಿದರೆ ಹೇಗೆ ಪ್ರಿಯೆ? ಈ ನಿನ್ನ ಅಂದದ ಕಂಠದಿಂದ ಕೂಡಿ ಬರಲಿ ಮತ್ತೊಂದು ಚಂದದ ರಾಗ. ನನಗೆ ಅರಿಯಲಿಲ್ಲ. ನಾನ್ಯಾರಾದರೇನಂತ ಚಿನ್ನ ಈ ನಿನ್ನ ಕೋಗಿಲೆ ಕಂಠಕ್ಕೆ ಮೆಚ್ಚಿ ಹುಚ್ಚನಂತೆ ಅಂಬಲಿಸಿ ಬಂದಿರುವಾಗ ಕಿಂಚಿತ್ತೂ ನಿರಾಸೆಗೊಳಿಸದೆ ಸಂಗೀತದ ರಸದೌತಣವನ್ನು ಗುಣಪಡಿಸುವೇನು? ನೋಡಿ ಮಿಸ್ಟರ್, ನೀವ್ ಯಾರೆಂಬುದೇ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ಮಧ್ಯದಾರಿಯಲ್ಲಿ ಒಂದು ಅಪರಿಚಿತ ಹೆಂಡತಿಗೆ ಈ ರೀತಿ ಕಾಡಿಸೋದು, ಚುಡಾಯಿಸೋದು ಸರಿಯಲ್ಲ. ಒಳ್ಳೆ ಮಾತಿಂದ ಹೇಳ್ತಾರೆ, ಸುಮ್ಮನಿಂದ ಹೊರಟೋಗಿ. ಅದೇ ನಿಮ್ಮ ಗಂಡಸರಿಗೆ ಇದು ತರವೂ ಅಲ್ಲ. ನೋಡು ಕಾವ್ಯ, ಜೀವಜಯಂತಿನ ಶೃಂಗಾರ ಕಾವ್ಯ ನೀನಾಗಿರುವೆ. ಪ್ರತಿರೂಪದ ಪ್ರತಿರೂಪ ಸೌಂದರ್ಯ ಜಗತ್ತಿನ ಮತ್ತೊಂದು ಅದ್ಭುತದಂತೆ ನನ್ನೆದೆಯ ಚಿಪ್ಪು ಬಾಯಿ ತೆರೆದು ಕುಳಿತಿದೆ. ನಿನ್ನ ಸಮುದ್ರ ಸ್ವಾಧೀನಿಗೆ ಹೆಣ್ಣ ಕಾಣದ ಒಬ್ಬನೇನು ನಾನಲ್ಲ. ಈ ಕೈಗೆ ವಜ್ರಕೋಟಿಗೆ ಮುತ್ತಿಗೆ ಹಾಕಿದ ಅಪ್ಸರರಿಗೇನು ಲೆಕ್ಕಕ್ಕಿಲ್ಲ. ಬಟ್ ನಿನ್ನನ್ನು ಕಂಡೊಡನೆ ನನ್ನೆದೆಯ ಚೆಲ್ಲೆನ್ನುತ್ತಿದೆ. ನನ್ನ ಮೋಹದ ಮಿಡಿನಾಗರ ನೋಡಿ, ಗುಲಾಬಿ ಹೆಸರು ನಿನ್ನ ತುಟ್ಟಿಗೆ ಮುತ್ತಿಟ್ಟು ಬೆಳದಿಂಗಳ ರಾತ್ರಿಯಲ್ಲಿ ಮೈ ಮರೆಯಬೇಕು. ಆದರೆ ನನ್ನ ಕನಸಿನ ಹಾದಿಗೆ ಮುಳ್ಳಾಗಿ ನಿಂತಿದ್ದಾನೆ ಆ ಕಾಳಿಂಗ. ಆದಷ್ಟು ಬೇಗ ಅವನಿಗೊಂದು ಗತಿ ಕಾಣಿಸಿ ನನ್ನ ಬಹುದಿನದ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತೇನೆ. ನೋಡಿ, ನಿಮಗೆ ನಮ್ಮ ಮಾವ ಕಾಳಿಂಗನ ಜೊತೆ ದ್ವೇಷ ಇರಬಹುದು, ಆದ್ರೆ ಆ ವಿಷಯದ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ಹೋಗ್ಬೇಕು. ಸತ್ಯ, ನೀ ನುಡಿದ ಮಾತು 100ಕ್ಕೆ 100ರಷ್ಟು ಸತ್ಯ. ನಗದಗಿಸುತ್ತಿದೆ ನನ್ನ
ಮಾಡುವ ನಿನ್ನಂತ ಬಂಡರಂಡೆರಷ್ಟಿಲ್ಲ ಈ ಸಮಾಜದಲ್ಲೇ. ತುಂಡು ಬಟ್ಟೆಗಳನ್ನು ಹಾಕಿಕೊಂಡು ಗಂಡ ಗಂಡಸರಿಗೆ ಕೈ ಸನ್ನೆ ಮಾಡಿ ಕಾಸಿಗೆ ಕಾಸು ಸೂಳೆ ಎಷ್ಟಿಲ್ಲ ಈ ಕುರುಡು ಕಲಿಗಾಲದಲ್ಲೇ. ಸೂಳೆತನವನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಆಯ್ಕೆ ಗಂಡಸರ ಜೇಬಿಗೆ ಕತ್ತರಿ ಹಾಕ ದಿನನಿತ್ಯದ ಸುಖದಲ್ಲಿ ಎಷ್ಟಿಲ್ಲ ಈ ಕುರುಡು ಕಲಿಗಾಲದಲ್ಲೇ. ಇದನ್ನರಿತು ನನ್ನೊಡನೆ ಒಂದಾಗುವ. ನಿನ್ನಂತ ನಾಯಿಗಳಿಗೆ ಈ ರೀತಿ ಮಾತಾಡ್ತಿರ ಸರಿಯಲ್ಲ. ಅದು ಅಲ್ಲದೆ ಒಂದು ಹೆಣ್ಣಿನ ಮೇಲೆ ಕಾಮದ ವರ್ತನೆ ಮಾಡ್ತಾ ಇದೆಯಲ್ಲ, ನನ್ನಂತನಿಗೆ ಅಕ್ಕ ತಂಗಿ ಯಾರು ಇಲ್ಲವೇನೋ? ದೇವರು ಹಾಳು ಬಿದ್ದ ಗುಡಿಗೆ ಪೂಜೆ ಇಲ್ಲ, ಪುನಸ್ಕಾರವಿಲ್ಲ. ವರ್ಷಕ್ಕೊಮ್ಮೆ ಈ ಊರಿನ ಜನರು ನಾಯಿನರಿ ಮೂತ್ರ ವಿಸರ್ಜನೆ ಮಾಡುವ ಆ ಕಲ್ಲು ಲಿಂಗವನ್ನು ತೊಳೆದು ಅಭಿಷೇಕ ಮಾಡಿದರೆ ಬಂದೇ ಭಾಗ್ಯ. ಅಡಿಗಡಿಗೂ ನ್ಯಾಯ ಅತ್ಯಾಚಾರ ಮಾಡುವ ನಮ್ಮಂತ ರೂಪ ರಾಕ್ಷಸರನ್ನು ಕಂಡು ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ಕುರುಡು ದೇವರು. ಇದನ್ನರಿತು ನನ್ನೊಡನೆ ಒಂದಾಗುವ. ನನ್ನೇನು ಬೇಡ ಕಾಮದ ನಾಯಿ. ಅದು ಅದೇ ಒಂದು ಹೆಣ್ಣಿನ ಮೇಲೆ ಈ ರೀತಿ ವರ್ತಿಸುವುದು ಸರಿಯಲ್ಲ. ಯಾಕೆ ನನ್ನಂತನಿಗೆ ಅಕ್ಕ ತಂಗಿ ಯಾರು ಇಲ್ವಾ? ಅಕ್ಕ ತಂಗಿ ಅಲ್ಲ, ಕೈಗೆ ಸಿಕ್ಕ ಎಲ್ಲ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿ ಎಂಬ ವಾತ್ಸಲ್ಯಕ್ಕೆ ಕೈ ಬಿಟ್ಟು ಕುಳಿತರೆ ಕಾಮ ಎಂಬ ಪದಕ್ಕೆ ಅರ್ಥವೇ ಇರುವುದಿಲ್ಲ. ಸುಮ್ಮನೆ ನನ್ನನ್ನು ತೆರಳಿಸದೆ ಖಾಲಿಯಾಗಿರುವ ನನ್ನ ಮಧುವಂಚದಲ್ಲಿ ಮಾಡಿ. ಅಯ್ಯೋ ಪಾಪಿ ಅಂತವೇ, ನೀನು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯ? ನೋಡು, ನಿಮ್ ತಮ್ಮಯ್ಯ ಅಂತೀರಿ, ನನ್ನನ್ನೇನು ಮಾಡಬೇಡಿ, ಬಿಟ್ಬಿಡಿ.
ಅಪ್ಪಾಜಿ, ಎಲ್ಲಿಗೆ ಹೊರಟಂತೆ ಕಾಣಿಸುತ್ತದೆ? ಯಾಕೆ, ಏನಾದ್ರೂ ಕೆಲಸ ಇತ್ತಾ? ನೋಡು ಕವಿತಾ, ನಿಮ್ಮಣ್ಣ ಒಂದು ಕೆಲಸದ ವಿಷಯವಾಗಿ ಪಕ್ಕದವರಿಗೆ ಹೋಗಿದ್ದಾರೆ. ತೋಟದ ಹತ್ತಿರ ಯಾರು ಇಲ್ಲದ ಕಾರಣ ನಾನೀಗ ಅಲ್ಲಿಗೆ ಹೊರಟಿದ್ದೇನೆ. ಇದೇನಪ್ಪಾಜಿ ಹೀಗೆ ಮಾತಾಡ್ತಿದೆ? ಮೊದ್ಲೇ ನಿನಗೆ ಹುಷಾರಿಲ್ಲ, ಆರೋಗ್ಯದಲ್ಲಿ ತೊಂದರೆ ಬೇರೆ, ಅಂತದ್ರಲ್ಲಿ ಕೆಲ್ಸಕ್ಕೆ ಹೋಗ್ತಿದೆ. ಬೇಡಪ್ಪಾಜಿ, ಯಾರನ್ನಾದ್ರೂ ಆಗಲು ಕೇಳೋ ಹೊಲಿಸಬೇಕು. ಹಾಳು ಮಾಡಿದ್ದು ಹಾಳು, ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳುವುದೇ ಒಲಿತು ಕಣಮ್ಮ. ನೀನ್ ಹೇಳೋದೇನೋ ಸರಿ ಅಪ್ಪಾಜಿ, ಆದ್ರೆ ಅಣ್ಣ ಬಂದು ಕೇಳಿದ್ರೆ ನಾನು ಏನಂತ ಹೇಳಿ? ಅಣ್ಣ ಮೊದ್ಲೇ ತುಂಬಾ ಕೋಪಿಷ್ಟ. ಅದರ ಬಗ್ಗೆ ಚಿಂತಿಸಿ ನಾನು ಅವನ ಬಳಿ ಹೇಳಿ ಕಳಿಸಿದ್ದೇನೆ, ನೀನೇನು ಚಿಂತಿಸಬೇಡ. ಹಾಗೆ ಹೋಗಪ್ಪಾಜಿ, ಆದ್ರೆ ವಾಪಸ್ ಬೇಗ ಬಂದ್ಬಿಡು. ಕವಿತಾ, ಕವಿತಾ, ಯಾರಿದ್ದೀರಾ ಒಳಗೆ? ಇದೇನು ಕರ್ಣ, ಹೇಳ್ದೆ ಕೇಳಿದ್ರೆ ಈ ರೀತಿ ಮನೆಗ್ ಬರೋದಾ? ಈ ರೀತಿ ನೀನ್ ಒಬ್ನೇ ಮನೆಗ್ ಬಂದ್ರೆ ನಮ್ಮಣ್ಣ ನಮ್ಮಪ್ಪ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ? ಈ ನನ್ನ ಒಲವಿನ ದೇವತೆಯ ದರ್ಶನವಾಗಿ 3 ದಿನಗಳೇ ಆಯಿತು. ನೀನಿರದೆ ಕಾಲೇಜಿಗೆ ಹೋಗಲು ಮನಸ್ಸಾಗುತ್ತಿಲ್ಲ ಕವಿತಾ. ನೀನೇಕೆ ಕಾಲೇಜಿಗೆ ಬರುತ್ತಿಲ್ಲ? ನೋಡು, ಅದೇನೇ ಇರ್ಲಿ, ಮೊದ್ಲು ಈಗ ಇಲ್ಲಿಂದ ಹೊರಟು ಹೋಗು. ನಾನು ಕಾಲೇಜಿಗೆ ಬರ್ತೀನಿ. ಅದೇನು ಹೆಣ್ಣಿನ ಪರ್ಸನಲ್ ವಿಷಯ ಇರ್ತದೆ, ಅದನ್ನ ಈ ರೀತಿ ಎಲ್ಲ ಕೇಳ್ಬಾರ್ದು. ನೋಡು ಕರ್ಣ, ಮೊದ್ಲು ಇಲ್ಲಿಂದ ಆದಷ್ಟು ಬೇಗ ಹೊರಟು. ಕವಿತಾ, ನಮ್ಮಿಬ್ಬರ ಪ್ರೇಮದ ವಿಷಯವೇನಾದರೂ ನಿಮ್ಮ ಮನೆಯವರಿಗೆ ತಿಳಿತೇನೋ? ಇದರಿಂದ ನಿನಗೇನಾದರೂ ತೊಂದರೆ ಕೊಡುತ್ತಿದ್ದಾರೆ? ಚೇಚಿ, ಹಾಗೇನಿಲ್ಲ, ನನ್ಗೆ ಯಾರು ತೊಂದರೆ ಕೊಡ್ತಾ ಇಲ್ಲ. ಹಾಗಾದರೆ ನಿನ್ನ ಆರೋಗ್ಯವೇನಾದರೂ? ನನ್ನ ಆರೋಗ್ಯಕ್ಕೆ ಏನಾಗಿದೆ ಕರ್ಣ? ನಾನ್ ತುಂಬಾ ಚೆನ್ನಾಗೇ ಇದ್ದೇನೆ. ಆದ್ರೆ ಮೊದ್ಲು ನೀನು ಇಲ್ಲಿಂದ ಹೊರಟು ಹೋಗು. ಅಂದ ಮೇಲೆ ನೀನು ಈ 3 ದಿನ ಕಾಲೇಜಿಗೆ ಬಾರದಿರಲು ಕಾರಣವಾದರೂ ಏನು? ಅಯ್ಯೋ ಕರ್ಣ, ಅದೆಲ್ಲ ನಿನಗೆ ಅರ್ಥವಾಗೋದಿಲ್ಲ. ಹೆಣ್ಣಿಗೆ ಅಂತ ಪರ್ಸನಲ್ ವಿಷಯ ಇರುತ್ತೆ, ಅದನ್ನೆಲ್ಲ ನಿನ್ ಮುಂದೆ ಹೇಳೋದಕ್ಕಾಗಲ್ಲ. ಪ್ಲೀಸ್ ಕರ್ಣ, ಆದಷ್ಟು ಬೇಗ ಇಲ್ಲಿಂದ ಹೊರಟು. ಓಹೋ, ಅದಕ್ಕೂ ನಾಡಿನ ಉದ್ದ ಅರಳಿರುವುದು. ನೋಡು ಕರ್ಣ, ಅದನ್ನೆಲ್ಲ ನಿನಗೆ ಹೇಳೋಕ್ಕಾಗೋದಿಲ್ಲ, ಬಾಯಿಲೆ ಹೇಳ್ತೇನೆ. ಅರ್ಥ ಆಯ್ತಾ? ನೋಡು, ಈಗಲಾದ್ರೂ ನನ್ನ ಅರ್ಥ ಮಾಡಿ. ಪ್ಲೀಸ್ ಹೋಗೋ ಕರ್ಣ. ಚೀಕಳ್ಳಿ, ನಾಚಿಕೆ ಎನ್ನುವುದು ಆ ದೇವರು ಹೆಣ್ಣಿಗೆ ಕೊಟ್ಟಿರುವ ಅಂದ. ಆಕೆ ನಾಚಿಕೊಂಡಾಗಲೇ ಆ ನಾಚಿಕೆಗೆ ಚೆಂದವೋ ಚೆಂದ. ನಾನೆಂತ ಅದೃಷ್ಟಶಾಲಿ, ನಾನೆಂತ ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ. ತುಂಬಾ ತುಂಬಾ ಅದೃಷ್ಟ ಮಾಡಿದ್ದೇನೆ ಕರ್ಣ, ನಿನ್ನಂತ ಹುಡುಗನ ಪಡಿಬೇಕಾದ್ರೆ. ಇಲ್ಲ ಕವಿತಾ, ಇಲ್ಲ. ನಿನ್ನನ್ನು ಪಡೆದ ನಾನೇ ಅದೃಷ್ಟವಂತ. ಈ ಅನಾಥನ ಬಾಳಲ್ಲಿ ಬಂದ ದೇವತೆಯು ನೀನು. ಈ ನನ್ನ ಹೃದಯದಲ್ಲಿ ಪ್ರೀತಿ ಕಾವ್ಯವನ್ನು ಹರಿಸಿದ ಪ್ರೇಮ ದೇವತೆಯು ನೀನು. ನೀನಿರದ ಈ ನನ್ನ ಬದುಕು ಬಂಜರ ಭೂಮಿ ಇದ್ದಂತೆ ಕವಿತಾ, ಬಂಜರ ಭೂಮಿ ಇದ್ದಂತೆ. ಕರ್ಣ, ಇಷ್ಟೊಂದು ಹೊಗಳಿ ಹೊಗಳಿ ನನ್ನ ಅಟ್ಟಕ್ಕೇರಿಸಬೇಡಿ. ಹೊಗಳಿಕೆ ಮಾತಲ್ಲ ಕವಿತಾ, ಈ ನನ್ನ ಪ್ರೇಮ ದೇವತೆಯ ಗುಣಗಾನ. ನಮ್ಮಿಬ್ಬರ ಪ್ರೇಮದ ಸಾಕ್ಷಾತ್ಕಾರಕ್ಕೆ ಮುನ್ನುಡಿ ಬರೆಯಲು ಸ್ಫೂರ್ತಿಯಾದವಳು ನೀನು. ಆದರೆ ಅಂತ ಏನ್ ಕರ್ಣ? ಮುನ್ನುಡಿ ಬರೆದ ಈ ನಮ್ಮ ಪ್ರೇಮ ಕಾವ್ಯಕ್ಕೆ ಕೊನೆಯವರೆಗೂ ನೀವಿಬ್ಬರು ಜೊತೆಯಾಗಿ ಒಂದು ಭರವಸೆ ಸಂಶಯವಿದೆ ಅಂತ. ಯಾಕೆ ಆ ಭರವಸೆ ನಿನಗಿಲ್ವ ಕರ್ಣ? ನನಗೇನೋ ಆ ಭರವಸೆ ಇದೆ ಕವಿತಾ, ಆದ್ರೆ ಆ ದೇವರ ಇಚ್ಛೆ ಹೇಗಿದೆಯೋ ಯಾರಿಗೆ ಗೊತ್ತು. ಭರವಸೆಯ ಕಡಲಲ್ಲಿ ಮಸ್ತರದ ಚಂಡಮಾರುತ ಬೀಸಿದರೆ ನಾವು ಕಟ್ಟಿದ ಕನಸುಗಳು, ಆಸೆ ಆಕಾಂಕ್ಷೆಗಳು ಗಾಳಿಗೆ ಸಿಕ್ಕಿ ಧೂಳಿಪಟ ಆದರೂ ಆಗಬಹುದು, ಅಲ್ಲವೇ ಕವಿತಾ? ನೋಡು ಕರ್ಣ, ನೀನು ತಿಳಿದುಕೊಂಡ ಹಾಗೆ ನಮ್ಮನ್ನು ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಾಕ್ಷಾತ್ ಆ ದೇವರೇ ಬಂದರೂ ನಾವಿಬ್ರು ದೂರ ಆಗೋದಿಲ್ಲ. ನಾವ್ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ. ಶಿವ ಪಾರ್ವತಿಯರೆಷ್ಟು ಈ ಭೂಮಿ ಮೇಲೆ ಇರುತ್ತಾರೋ ಅಲ್ಲಿವರೆಗೂ ನಮ್ಮ ಪ್ರೀತಿ ಶಾಶ್ವತವಾಗಿರುತ್ತದೆ.
ನೀರಿಗೆ ಬಾರ ಚೆನ್ನಿ ಹಿಂಗೆ ಮತ್ಕೊಂಡು ನೋಡಕ್ ಬರ್ತೀನಿ ನಾ ಹೆಣ ಹೊತ್ಕೊಂಡು ಬೇರೆ ಕನಕ ಯಾಕ ಹಿಂಗ್ ಬಿಂಗೇನ ಇಟ್ಟು ನಿಂತ್ಕೊಂಡಿಲ್ಲ ಏನ ಸಮಾಚಾರ ನಿಮ್ದು ಬೇರೆ ಯಾವನಲ್ಲೇ ಈ ನೀರ್ಗಂಟಿ ಕೆಂಪ ಅಂದ್ರೆ ನೀ ಏನಂತ ತಿಳಿದಿಯಲೇ ಬಿಡು ಮತ್ತೇನ್ರ ಮಾಡ್ಕೊಂಡು ಅಂತೀನಿ ಏನು ಮಾಡಕ ನೀವ ಪದೆಲ್ಲ ಬೈ ಊರಾಗ ನೀರ್ಗಂಟಿ ಸೂರೆ ನೀನು ಬಿಟ್ರೆ ಯಾರದರಿ ಕೆಲಸ ಮಾಡಕ ಬೇರೆ ಯಾವನಲ್ಲೇ ಯಾವಾಗ ಅಂದ್ರೆ ಅವಾಗ ಎಲ್ಲಂತ ನೀರು ಬಿಡಂಗಿಲ್ಲ ನೋಡ ಕನಕ ನೀರು ಬಿಡ್ತಾನ ಬೇರೆ ಏನಾರ ಬಿಡ್ತಾನೆ ಯಾವ ಗೊತ್ತು ಅಲ್ಲಿ ಹೋಗಷ್ಟೇ ಒಂದು ವಾರ ಆಯ್ತು ನಮ್ಮ ಬೀದಿಯಾಗ ಒಟ್ಟ ನೀರ ಬರವಲ್ಲವು ಇಡೀ ರಾತ್ರಿ ಎಲ್ಲ ಕೊಡ ಇರ್ತೀನಿ ಆದ್ರೂ ರಾತ್ರಿ ಕೊಡನ ತುಂಬೋದಿಲ್ಲ ಇದಕ್ಕೆ ಹೆಂಗ್ ಮಾಡೋದು ಅಂತೀನಿ ಖಾಲಿ ಆಗಿರೋದು ನಿನ್ನ ಬಿಂದಿಗೆ ತುಂಬಬೇಕಂದ್ರ ನನಗೊಂದು ಸಹಾಯ ಮಾಡಬೇಕು ನೋಡ ಇವು ಏನ್ ಮಿಯಾ ಕಲಿಪ ಫ್ಯಾನ್ ಅದ ನೀನು ಸನಿ ಮೇಲೆ ಲವರ್ ಅದ ನೀವು ಮಾಡ್ತಿದ್ರು ಎಲ್ಲೆಲ್ಲ ಹೋಗ್ಕೊಂಡಪ್ಪ ಇವ ಅದಕ್ಕೆ ಹೇಳಕತ್ತೀನಿ ದೋಸ್ತ ನಿನ್ನ ಮೋಟರ್ ಚಾಲು ಮಾಡಿ ಪಟ್ನ ನೀರು ಬಿಡು ಮೊದಲು ನನ್ನ ಮೋಟರ್ನ ಚಾಲು ಮಾಡಿ ಟ್ಯಾಂಕ್ ಫುಲ್ ಮಾಡಿ ನಾಳೆ ಮುಂಜಾನೆಗ ನಿನ್ನ ಟ್ಯಾಂಕ್ ನ ನೋಡ ಇವಾಗ ಬರಾಬರಿ ಸೋನಗೌಡನ ಬರಾಬರಿ ಇವಾಗ ಅಂದ್ರೆ ಮೆಟ್ಟಿ ಬೀಳ್ತಾನವ ಅಲ್ಲ ಒಂದು ವಾರಕ್ಕೆ ಕೊಡ ತುಂಬಿಲ್ಲ ಇದಕ್ಕೆ ಹೆಂಗ್ ಮಾಡೋದು ಅಂತೀನಿ ನಾನು ಇಲ್ಲ ಬಿಂದಿಗೆ ತುಂಬಬೇಕಂತ ನನಗೊಂದು ಸಹಾಯ ಮಾಡಬೇಕು ನೋಡ ಕನಕ ಅಂದ್ರ ನಾಳೆ ಮುಂಜಾನೆ ನನ್ನ ಕೊಡ ಖಾಲಿ ಇರ್ತಂಗಾತು ಗಂಡು ದಿಕ್ಕೆಲ್ಲ ಅಂತ ಯಾಕ ಅಂತೇಳಿ ದಿಕ್ಕು ದಿಕ್ಕು ಮಾಡು ಗಂಡು ಹುಟ್ಟು ಬರ್ತಾನ ನಿನ್ನ ಲಗ್ನ ಆಗಕ್ಕ ಏ ದಿಕ್ಕೇಡಿ ಹಳೆ ದಿಕ್ಕೇಡಿ ಗಡ್ಸಿನಿಂದ ನೀ ಮಾತಾಡಕ್ ಹೋಗಬೇಡ ಈಗ ನನ್ನ ಕೊಡ ತುಂಬಿಸೋದು ಹೆಂಗ ವಿಚಾರ ಮಾಡಿ ಮೊದಲ ಹಿಂಗ್ ನೋಡ್ಕೋಬೇಕಂದ್ರೆ ಹೆಂಗ ಕನಕ ಗಂಡು ಅಂದ್ಮೇಲೆ ಸ್ವಲ್ಪ ದುಡುಕು ಸಿಡುಕು ಇದ್ದಿದ್ದ ಎಲ್ಲ ಅನುಸರಿಸ್ಕೊಂಡು ಬಾಳೆ ಮಾಡೋದ ನಿನ್ನ
ಯಾಕಾಯ್ತು ನೋಡಲಿ ಕನಕ? ನೋಡು ಇಂಥ ಗಂಡ ಅಂದ್ರೆ ಆಗಿ ಬರೋದಿಲ್ಲ. ನಂಗೆ ನೋಡಕ್ ಬಹಳ ಮಸ್ತ್ ಇರ್ಬೇಕು, ಒಳ್ಳೆ ಗುಣ ಇರ್ಬೇಕು, ನೋಡಕ್ ಚೆನ್ನಾಗಿರ್ಬೇಕು. ಅಂತ ಗಂಡ ಇದ್ರೆ ಹೇಳ, ನಾ ಮದುವೆ ಆಗ್ತೀನಿ. ಅಂತ ಗಂಡ ಸಿಕ್ಬೇಕಂದ್ರ ಮಾವ ಯಾವಾಗ ಬಂದ್ಯೋ ನನ್ನ ಮಾವ, ಜಲ್ಡು ಮಾವ ಸಿಗ್ತಾನ ನೋಡ ಅಂತ ಹೇಳ್ತಾರ ನೋಡ. ಎಲ್ಲ ಕಳೆದ್ರೆ ಹೋಗಿ ಎತ್ತದು ಮೇಲೆ ಎತ್ತತೆ ಯಾಕೆ ಹಂಗಾರ ನಡಿ ಹೋಗೋಣ. ಬೇಡ, ನಿಮ್ ತಂಗಿ ಇದ್ದಾಗ ನಾನು ನಿಮ್ಮ ತಂಗಿ ಇದ್ದಾಗ ಹಿಂಗೆಲ್ಲ ಮಾತಾಡೋಣ. ಒಂದ ಕೆಲಸ ಮಾಡು, ಎಂತ ಗಂಡು ಹುಡುಕೋಬೇಕಂದ್ರ ಮುಂಜಾನೆ ಕೆಲ್ಸಕ್ಕೆ ಹೋದ್ನಂದ್ರೆ ವಾಪಸ್ ಬರ್ಬೇಕಾದ್ರ ಕೈಯಾಗ ಇಡೀ ಮಲ್ಲಿಗೆ ಹೂ ತರಬೇಕು, ಒಂದು ಪ್ಯಾಕೆಟ್ ಮೈಸೂರು ಪಾಕಿ ತರಬೇಕು, ನಿನ್ನ ಬಾಯಿಗಿಟ್ಟು ತಿನ್ನಿ ರಸಗುಲ್ಲ ಆಣಬೇಕು. ಅಂತ ಗಂಡಿದ್ರ ನಾನು ಮದುವೆ ಆಗ್ತೀನಿ. ಅಂತ ಗಂಡು ಸಿಕ್ಕ ಅಂದ್ರ ಅವ ಕೆಲ್ಸಕ್ಕೆ ಹೋಗಿ ಬರೋ ಮುಂದೆ ಬಾಗಿಲಾಗಿ ಬಂತಲೆ ಮಾವ, ಯಾವಾಗ ಬಂದ ನನ್ನ ರಾಜ್ಯ, ಹಾಲು ಕುಡಿತೀಯ ಅಥವಾ ಮಲಗಿ ಹಾಲು ಕುಡಿತೀಯ ನನ್ನ ರಾಜ ಅನ್ನಂಗಾಯ್ತು ನೋಡ ನಿನ್ನ ಪಾಡು. ಇವೆಲ್ಲ ಬೆದಿ ಬಂದ ನೀವು ಬೆದಿಗೆಲ್ಲ ಫುಲ್ ಹಿಟ್ಟಾಗಿ ಬಂದೆ ತೊಡಲೆ ನಂದು. ನಿನ್ಗೆ ಆಯ್ತು ನೋಡಿ ಇವಾಗ ಯಾಕಂದ್ರೆ ಅವೆಲ್ಲ ಹೋಗೈತೆ, ಇವಾಗ ಚಾಲು ಆಗತ್ತ ನೋಡ ನನ್ನ ಮೋಟ್ರು. ಯಾಕ ನಿಂದ ಯಾಕ ಮೋಟ್ರ್ ಎಲ್ಲ ಜಂಗ ಹೋಗತ್, ನೀ ಏನ್ ಚಾಲು ಮಾಡ್ತಿ ಬಿಡ. ಕೇಳಿಲ್ಲ ಇಂಥ ಎಲ್ಲ ಮಾತಾಡಿದ್ರ ಹೆಂಗೂ ಆಗತ್ತು ರಾಜ್ಯ. ಚಾಲು ಮಾಡ್ರಿ.
Violence, violence, violence. I don't like it. I avoid. But violence likes me. I can't avoid. ತುಂಬು ಯೌವನವನ್ನತ್ತು ಆನಿನ ಬಲ್ಲೆ ಅಂತ ಬಲುಕುವ ನಡುವಿನ ಮೇಲೆ ಈ ರೀತಿ ತುಂಬಿದ ಬಿಂದಿಗೆಯನ್ನು ತರ ಸಣ್ಣನೇ ನಡು ಹುಡುಕುವುದಿಲ್ಲವೇ ಕವಿತಾ? ಏ ಮಿಸ್ಟರ್, ಒಂಟೆ ಹೆಣ್ಣು ದಾರಿಯಲ್ಲಿ ಹೋಗುವಾಗ ಈ ರೀತಿ ಮಾತನಾಡುತ್ತಿದ್ದಲ್ಲ, ಈ ಸಮಯದಲ್ಲಿ ನಿನಗೆ ಏನ್ ಬೇಕು? ನಾನೇನು ಕೇಳಿದರೆ ಕೊಡುವೆ ಕವಿತಾ? ಅಂದ್ರೆ ನಿನ್ನ ಮಾತಿನ ಅರ್ಥವನ್ನು ಹುಡುಕುವ ಮಾಚಿಗೆ ಹೋಗದಿರ ಅಣ್ಣ. ಈ ಕೊಬ್ಬಿದ ಕುದುರೆಯ ಮನ ತಣಿಸುವ ಮದನಾಗಿ ನೀನಾಗುವೆಯಾ? ಏ ಮಿಸ್ಟರ್, ಮೊದಲು ನಾನು ಯಾರೆಂಬುದನ್ನು ತಿಳಿದುಕೊಂಡು ಮಾತನಾಡು. ನೀನು ಯಾರೆಂಬುದು ನಾನು ಚೆನ್ನಾಗಿ ಬಲ್ಲೆ ಬಾಲೆ. ಈ ಊರಿನ ಭಾರಿ ಬಂಗಲೆ ನಾರಿಮಣಿ, ಜಮೀನುದಾರ ಕರುಣಾಕರನ ಒಬ್ಬಳೆ ಮಗಳು ಕವಿತಾ ಎಂದು. ಹಾಗಾದ್ರೆ ಮತ್ತೊಂದು ನೆನಕ್ಕೆ ತಂದಿದ್ಯಾ? ಮೊದಲು ನನಗೆ ದಾರಿ ಬಿಡು, ನಾನು ಹೋಗ್ಬೇಕು. ದಾರಿ ಬಿಡಲು ಅಡ್ಡಿ ಮಾಡಿಲ್ಲ ಕವಿತಾ. ಈ ನನ್ನ ಮನವೆಂಬ ಮರ್ಕಟವು ಮನದಿಂದ ಗರ್ಜಿಸುತ್ತದೆ. ಕಮಲದ ಮುತ್ತಿನ ಹನಿಯನ್ನು ತುಂಬಿಸಲು ಈ ನನ್ನ ಆಸೆಗೆ ತಣ್ಣು ನೆರೆದಿದೆ. ಬಾ, ನನ್ನ ಧಾವ ನಿಲ್ಲಿಸು. ಬಾಯಿಗೆ ಬಂದ ಹಾಗೆ ಮಾತನಾಡಿದ ಪರಿಣಾಮ ನೆಟ್ಟಗಿರೋದಿಲ್ಲ. ಕಾಲಲ್ಲಿರುವ ಚಪ್ಪಲಿ ಕೈಗೆ ಬಂದು ಮಾತನಾಡಿಸುವುದು ಬಲಿ ಎಚ್ಚರ. ಇವನೊಂದು ವಿಷ ತುಂಬಿದ ಘಟ ಸರ್ಪವಿದ್ದಂತೆ. ಈ ಸರ್ಪವನ್ನು ಕೆಳಗಿ ಮುಗಿಲೆತ್ತರಕ್ಕೆ ಹಾರಿ ಹೋಗಲು ನೀನೇನು ರಣಹದ್ದಲ್ಲ. ಹುಣ್ಣಿಮೆ ದಿನ ಸಮೀಪಿಸಿದಾಗ ಸಾಗರ ಉಕ್ಕೇರದಂತೆ ನನ್ನ ನರನಾಡಿಗಳಲ್ಲಿ ಆ ನಿಮ್ಮ ತೋಟಕ್ಕೆ ಬಿಸಿಯ ಪೂಜೆಗಾಗಿ ಬೀಚಿನಿಂದ ಸಂಚರಿಸುತ್ತಿದೆ ಕಾಮದ ನೆತ್ತರು. ನೋಡು ಕಾಳಿಕ, ದಯವಿಟ್ಟು ಹಾಗೆಲ್ಲ ಮಾತ್ರ ಮಾತಾಡಬೇಡ. ನಾನು ಇನ್ನೊಬ್ಬರ ಜೊತೆ ವಿವಾಹ ಆಗಿ ಸುಖದಿಂದ ಸಂಸಾರ ನಡೆಸಬೇಕು ಅಂತ ಮಾಡಿದ್ದೇನೆ. ನಾನೊಂದು ಮರ್ಯಾದಸ್ಥ ಕುಟುಂಬದವಳು. ದಯವಿಟ್ಟು ನನ್ನ ಬಾಳನ್ನು ಹಾಳು ಮಾಡಬೇಡ. ಮರ್ಯಾದಿಸು ಕುಟುಂಬ. ಈ ಕಾಮುಕ ನಾಡುವ ಪೀಡೆಯ ಸ್ವಭಾವ ಕಾಲ್ಕೆದರು ನಿಂತಿರುವಾಗ ಮಾನ ಮರ್ಯಾದೆ ಎಂಬ ಮಾತೆಲ್ಲ ಬಾಳೆ. ಕಣ್ಣಿರದ ಈ ಕಾಮುಕನಿಗೆ ಹೆಣ್ಣೆಂಬ ಬಣ್ಣದ ಚಿಟ್ಟನ್ನು ಕಂಡಾಗ ಮರ್ಯಾದಸ್ಥಳ ಎಂದು ಕೈಕಟ್ಟಿ ಕೂರುವನೇನು? ಅಯ್ಯೋ, ನೀನು ಇಷ್ಟೊಂದು ಕಣಿಕರದಿಂದ ಬೇಡಿಕೊಂಡ್ರು ನಿನಗೆ ಬುದ್ಧಿನೇ ಇಲ್ವಾ? ನೋಡು, ನಿನ್ನ ತಲೆಯಲ್ಲಿ ಏನಾದ್ರೂ ನನ್ನನ್ನು ಅನುಭವಿಸಬೇಕು ಅಂತ ಇಟ್ಟುಕೊಂಡಿದ್ರೆ ಮೊದಲ ನಿನ್ನ ತಲೆಯಿಂದ ತೆಗೆದು ಹಾಕ್ಬಿಡು. ಮೇಕೆ ಹುಲಿ ಬಾಯಿಂದ ತಪ್ಪಿಸಿಕೊಂಡು ಹೋಗಬಹುದು. ಮೊಲ ಬೇಟೆಗಾರನ ಕಣ್ಣಿಂದ ತಪ್ಪಿಸಿಕೊಂಡು ಹೋಗಬಹುದು. ಕದಿಮಾ ಪೊಲೀಸರ ಕಣ್ಣಿಂದ ತಪ್ಪಿಸಿಕೊಂಡು ಹೋಗಬಹುದು. ಆದರೆ ಈ ಕವಿತಾ ಎನ್ನುವ ಕುಸುಮ ಕೋಮಲ, ಈ ಕಾಳಿಂಗ ಎನ್ನುವ ಕಾಮದ ಕಾಲ್ಗಿಚ್ಚಿನಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ? ಮಳೆಯಲ್ಲಿ ನೆನೆದ ಗರಕೆಯನ್ನು ತಿಂದ ಮೊಲದಂತೆ ನಾನು ನಿನ್ನ ಸೌಂದರ್ಯದ ಸೊಬಗನ್ನು ಕುಕ್ಕಿ ಕುಕ್ಕಿ ತಿನ್ನಲೇಬೇಕು. ಮುಟ್ಟಿದರೆ ನಲುಗುವೆ ಎನ್ನುವಂತ ನಿನ್ನ ಕೋಮಲ ದೇಹದ ಜೊತೆಗೆ ಗಂಡು ಗುಂಡಿ
ನಾಚಿಕೆ ಈ ಗಾಳಿನ ದೃಢ ಸಂಗಮದಿಂದ ಸ್ವರ್ಗ ಸುಖವನ್ನು ಪಡೆದುಕೋ ಕವಿತಾ. ಇಲ್ಲವಾದರೆ ನನ್ನ ಬಲತ್ತಾರದ ಬಿಗಿಯ ಪುಗೆಯಿಂದ ಬೆನ್ನುಡಿ ನಡುವುದಕ್ಕಿಂತ ನೀನಾಗೆ ಬಂದು ನಿನ್ನ ಹೆಂಡತನವನ್ನು ಅಳಿಸಿಕೊಂಡು ನನಗೂ ಸುಖ ಕೊಟ್ಟು ನೀನು ಸುಖ ಒಂದು ಬಾರೇ ಬಾ. ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಲೋಫರ್, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಿದ್ದಿಲ್ಲ. ನನ್ನ ಹಾಗೆ ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವೇನೋ? ಅಕ್ಕ ತಂಗಿಯರು ಅಕ್ಕ ತಂಗಿಯರೆಂಬ ಕುಕ್ಕಲ ಚರ್ಚೆಗಳನ್ನು ಕೆತ್ತಲಿಲ್ಲ ಬ್ರಹ್ಮನನ್ನ ಹಣೆ ಬರದಲ್ಲೇ. ಒಂಟಿ ಸಲಗನಾಗಿ ಬೆಳೆದ ಈ ಕಾಳಿಂಗನಿಗೆ ಯಾವುದೇ ಅಡಗಿಲ್ಲ, ಯಾರ ಅಂಜಿಕೆಯೂ ಇಲ್ಲ. ಯಾವ ಮಾರ್ಗದಿಂದಾದರೂ ಸರಿ ನಿನ್ನಂತಹ ಸುಂದರಿಯರ ಸುಖವನ್ನು ಮನಸ್ಸುರೆ ಮಾಡುವುದೇ ಈ ಚೂಡನ ಪಾರ್ಟ್ ಟೈಮ್ ಹವ್ಯಾಸ. ಹೆಣ್ಣಿನ ಬಗ್ಗೆ ಮಾತಾಡಿದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂತ ಇತಿಹಾಸವನ್ನ ನೀನು ಕೇಳಿಲ್ವಾ? ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ದು ನಿಜವಾದ್ರೆ ನಾನು ನಿನ್ನ ಪಾಲಿಗೆ ನಾಗಿನಿ ಆಗಬೇಕಾಗುತ್ತದೆ. ನಾಗಿನಿ ನೀನಾದರೆ ಕಾಮದಿಂದ ಉನ್ಮತನಾಗಿ ಎತ್ತಿ ಮುಸುಗುಡುತ್ತಿರುವ ನಾಗಸಕ ನಾನು. ಬಾರೇ ಕೆದಗೆಯ ಬನದಲ್ಲಿ ಮೈಮರೆತ ಅವನಂತೆ ಆ ಪೊದೆಯ ನೆರಳೆಡೆಯಲ್ಲಿ ನಮ್ಮ ಪ್ರಾಯದ ದೇವವನ್ನು ಬಸದು ಸುಖವನ್ನು ಪಡೆಯೋದು ಗೋಪಾ ಕವಿತಾ. ಬೇಡ, ನನ್ನನ್ನೇನು ಮಾಡಬೇಡ, ನನ್ನನ್ನು ಬಿಟ್ಟು ಬಿಡು. ನಾಚಿಕೆ ಎನ್ನುವುದು ನಿನ್ನಂತ ಸುಂದರಿಯರಿಗೆ ಆ ಸೃಷ್ಟಿಸಿರುವ ಸುಂದರ ಆಭರಣ. ಹೆಣ್ಣಿಗಾಗಿ ಸೃಷ್ಟಿಸಿರುವ ಆಭರಣವನ್ನು ನನ್ನಂತ ಪುರುಷರ ಮೇಲೆ ಬೆಳೆಸುವುದು ಶೋಭೆಲ್ಲ ಕವಿತಾ. ಈ ನಿನ್ನ ಕೋಮಲವಾದ ಕೊಳುಗಳನ್ನು ನನ್ನ ಕೊರಳಿಗೆ ಆಭರಣವನ್ನಾಗಿ ಬಳಸಿ ನನ್ನೆದೆಗೆ ನಿನ್ನೆದೆಯಲ್ಲಿ ಬಸದು ಬರ್ತಿರೋ ಈ ಕಾಮನ ಕಿಚ್ಚನ್ನು ಶಾಂತಗೊಳಿಸಿ ಬಾರೇ ಬಾ. ನೋಡು, ಒಳ್ಳೆ ಮಾತಿಂದ ಹೇಳ್ತಿದ್ರೆ ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು, ನಾನು ಹೊರಟ ಹೋಗ್ತೀನಿ.
ಶ್ವೇತ ವೃಷಭ ವಾಹನನು ಶೂಲಪಾನ ಭುಜಂಗ ಭೂಷಣನು ಶಿವನು. ಬಚ್ಚ, ನಿನ್ನ ಆಶಾಕಾಂಕ್ಷೆಗಳನ್ನು ಮುಗಿದ ಸುಮ್ಮನೆ ನನ್ನ ಕಡೆಗೆ ಮರಣನೊಬ್ಬ ಆಸೆನತ್ತು ಬಂದಿರುವೆ. నీకు దమ్ముంటే 10 మంది తోరా 10 పెంచుకుంటురా 10 సార్లురా. నేను రెడీ, నువ్వు రెడీయా? మగాడ మీస మీద గడ్డ, ముఖం మీద మీస గడ్డ లేవు, నువ్వు మగాడ. ఎవడు కాని వాడు మొగడు అనడానికి ఇంటి పేరు కాదు, ఊరు పేరు కాదు. పెద్దనే ఉండాలి నా కొడక. నేను వస్తానని తెలిసి కూడా 100 మందిని కాపులో పెట్టుకున్నావు నువ్వు. మగాడ, మగాడు అన్న పదానికి అసహ్యం వస్తుంది నా కొడక. ಹೋಗುತ್ತೇನೆ, ಆದರೆ ಹೋಗು ಮೊದಲೇ ಕವಿತಾ ನನ್ನನ್ನು ನಿರಾಕರಿಸಿ ಭವಿಷ್ಯದಲ್ಲಿ ನಿನ್ನನ್ನು ಸುಖಪಡಲಾರೆ ಗಣೇ, ಸುಖಪಡಲಾರೆ. వస్తా, వచ్చిన రోజే రెట్టాడేస్తా, నేను రెట్టాడేస్తా, నిన్ను మాత్రం వదలా. ಹೋಗು ಮುನ್ನ ಒಂದು ಮಾತು, ಬಕೆಟ್ ನ ಸ್ನಾನ ಮಾಡಕ್ಕೆ ಮಾಡೋ ಗಂಡುಗಳ ಜೀವನ ಮಾಡಕ್ಕಲ್ಲ. ಮುಂದೆ ಮಾತಾಡೋಣ ಗಂಡಸು ಅಂತಾರೆ, ಹಿಂದೆ ಮಾತಾಡೋಣ ಗಂಡು ಅಂತಾರೆ.